ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ವ್ರತ ಅಥವಾ ಉಪವಾಸವಿರೋ ಟೈಮ್ದಾಗ ಸಾಬುದಾನಿಯ ಎಷ್ಟೋ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರ. ಬಟ್ ಇವತ್ತು ನಾನು ಹೆಲ್ದಿ ಮತ್ತು ಟೇಸ್ಟಿಯಾಗಿರುವಂಥ ಹೊಸ ರೆಸಿಪಿಯನ್ನು ನಿಮ್ಗೆ ಹೇಳ್ತಾ ಇದ್ದೀನಿ, ಮತ್ತು ಹೊಸ ಥರದ ಒಂದು ಚಟ್ನಿ ಜೊತೆ. ಈ ಒಂದು ಪ್ಯಾನ್ಗೆ ಒಂದು 2 ಸ್ಪೂನ್ ಆಗಷ್ಟು ಹಸಿ ಶೇಂಗಾವನ್ನು ತಗೋತಾ ಇದ್ದೀನಿ ರೀ. ಇದನ್ನು ರೋಸ್ಟ್ ಮಾಡೋಣ್ರಿ. ನೀವು ಡೈರೆಕ್ಟ್ಲಿ ಹುರಿದಿರುವ ಶೇಂಗಾನ ತೊಗೋಬೋದು ರೀ. ಒಂದು 2 ನಿಮಿಷ ಹುರಿದ್ರೆ ಸಾಕ್ರಿ. ಈಗ ಇವು ಕರೆಕ್ಟಾಗಿ ಹುರಿದವ್ರಿ. ಅದಕ್ಕೆ ಒಂದು ಅರ್ಧ ಕಪ್ ಆಗಷ್ಟು ನಾನು ಈ ಲೋಟಸ್ ಸೀಡ್ಸ್ ಅಥವಾ ಕಮಲದ ಬೀಜಗಳನ್ನ ತೊಗೋತಾ ಇದ್ದೀನಿ ರೀ. ಇದು ತುಂಬಾ ಹೆಲ್ದಿ ಇರೋವಂಥದ್ದು. ಇದು ಆಪ್ಷನಲ್, ನಿಮಗೆ ಬೇಕಂದ್ರೆ ತೊಗೋಬೋದು, ಇಲ್ಲಾಂದ್ರೆ ಬಿಡ್ಬೋದು. ಅದರ ವೃತ್ತ ಮಾಡುವಾಗ ಉಪವಾಸ ಇರೋ ಟೈಮ್ದಾಗ ಹೆಲ್ದಿ ತಿನ್ನೋದು ತುಂಬಾ ಒಳ್ಳೆಯದು. ಈಗ 1 ಕಪ್ ಆಗಷ್ಟು ಸಾಬುದಾನಿ, ಇದನ್ನು ಈಗ ಚೆನ್ನಾಗಿ ಹುರಿಯೋಣ್ರಿ. ಗ್ಯಾಸ ಮೀಡಿಯಮ್ ಫ್ಲೇಮ್ದಾಗಿರಲಿ ರೀ. ಇವು ಸ್ವಲ್ಪ ಹುರಿಯೋದ್ರಿಂದ ಕ್ರಿಸ್ಪಿ ಆಗ್ತಾವ್ರಿ. ನೋಡಿರಿ, ಲೋಟಸ್ ಸೀಡ್ಸ್ ಅಂತೂ ವಿಟಮಿನ್ ಎ, ಬಿ, ಸಿ, ಇ ಇರುವಂಥದ್ದು, ಮತ್ತು ಇದು ತುಂಬಾ ಕಾರ್ಬೋಹೈಡ್ರೇಟು, ಪ್ರೋಟೀನು ಮತ್ತು ಫೈಬರ್ ಇರುವಂಥದ್ದು. ಇದು ಈಗ ಕರೆಕ್ಟಾಗಿ ರೋಸ್ಟ್ ಆಗಿದ್ರಿ. ಇದನ್ನೊಂದು ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಡ್ತಾ ಇದ್ದೀನಿ ರೀ. ಒಂದು ಮಿಕ್ಸರ್ ಜಾರ್ಗೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿ ಶುಂಠಿ, 1 ಹಸಿಮೆಣ್ಸಿನ್ಕಾಯಿ, ಖಾರ ನೀವು ನೋಡ್ಕೊಂಡು ಹಾಕೋಬೋದು, ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಜೀರಿಗೆ, ಸ್ವಲ್ಪ ಉಪ್ಪು, ಒಂದು 3 ಸ್ಪೂನ್ ಆಗಷ್ಟು ನಾನಿಲ್ಲಿ ಮೊಸರನ್ನ ಹಾಕ್ತಾ ಇದ್ದೀನಿ ರೀ. ಇದು ಫ್ರೆಶ್ ಮತ್ತು ಸಪ್ಪಗಿರುವಂಥ ಮೊಸರು. ಇದನ್ನು ಈಗ ಗ್ರೈಂಡ್ ಮಾಡೋಣ್ರಿ. ನೋಡ್ರಿ, ಮೊಸರಿನಲ್ಲಿನೇ ಇದು ತುಂಬ ಫೈನ್ ಪೇಸ್ಟ್ ಆಗಿ ಇದು ಹೊಸ ಥರದ ಒಂದು ಚಟ್ನಿ ರೆಡಿ ಆಗ್ಯದ್ರಿ. ಇದು ತುಂಬಾ ಇದ್ರ ಜೊತೆ ಸಖತ್ ಕಾಂಬಿನೇಷನ್ ರೀ. ಈಗ ಇನ್ನೊಂದು ಮಿಕ್ಸರ್ ಜಾರು ಡ್ರೈ ಇರಲಿ ರೀ. ಈಗ ರೋಸ್ಟ್ ಮಾಡ್ಕೊಂಡಿರುವಂಥದ್ದನ್ನು ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ರೀ. ಇದನ್ನೀಗ ಫೈನ ಪೌಡ್ರ್ ಮಾಡ್ಕೊಳ್ಳೋಣ ರೀ. ನೋಡ್ರಿ, ಈಗಿದು ಫೈನ ಪೌಡ್ರಾಗಿ ರೆಡಿ ಆಗ್ಯದ್ರಿ. ಇದನ್ನು ನಾನೀಗ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ರೀ. ಇದಕ್ಕೆ ಒಂದು ಬಾಯ್ಲ್ಡ್ ಪೊಟ್ಯಾಟೋನ ಗ್ರೇಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. ನೀವು ಸ್ಮ್ಯಾಶ್ ಮಾಡಿನೂ ಹಾಕ್ಬೋದು. 1 ಕ್ಯಾರೆಟನ್ನು ತುರಿದು ಹಾಕ್ತಾ ಇದ್ದೀನಿ ರೀ. ಸ್ವಲ್ಪ ಹಸಿ ಶುಂಠಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ, ನೀವು ಗ್ರೇಟ್ ಮಾಡಿ ಹಾಕೋಬೋದು. 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕಟ್ ಮಾಡಿ ತೊಳೆದಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಅರ್ಧ ಸ್ಪೂನ್ ಆಗಷ್ಟು ಹುರಿದಿರುವ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗಷ್ಟು ಲೆಮನ್ ಜ್ಯೂಸ್. ಇದು ಆಪ್ಷನಲ್, ನಿಮ್ಗೆ ಬೇಕಂದ್ರೆ ಹಾಕೋಬೋದು, ಇಲ್ಲಾದರೂ ಬಿಡಬಹುದು. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದಕ್ಕೆ 3 ಸ್ಪೂನ್ ಆಗಷ್ಟು ಮೊಸರನ್ನು ಹಾಕ್ತಾ ಇದ್ದೀನಿ ರೀ. ಇದು ಟೇಸ್ಟು ತುಂಬಾ ಚಲೋ ಕೊಡ್ತದೆ ರೀ. ಮತ್ತು ನಾನು ಬೈಂಡಿಂಗ್ ಸಲುವಾಗಿ ಇಲ್ಲಿ ಬರೇದಕ್ಕಿಯನ್ನು ಪೌಡ್ರ್ ಮಾಡಿ ಹಾಕ್ತಾ ಇದ್ದೀನಿ ರೀ, 3 ಸ್ಪೂನ್ ಆಗಷ್ಟು. ನೋಡಿರಿ, ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡಿರಿ, ನಾ ಇದ್ದ ಹಿಟ್ಟಿನಲ್ಲಿ ನಿಮ್ಗೆ 2 ರೆಸಿಪಿಯನ್ನು ಹೇಳ್ತೀನಿ ನಿಮ್ಗೆ. ನೋಡಿರಿ, ಈ ಥರ ಕೈಗೆ ಇದು ಅಂಟಲ್ಲ, ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿದ್ರಿ. ಇದನ್ನು ನೀವು ರೋಲ್ಸ್ ಮಾಡಿಕೊಂಡು ಅಥವಾ ಸ್ಟಿಕ್ ಥರ ಮಾಡಿಕೊಂಡು ಇದನ್ನು ನೀವು ಡೀಪ್ ಫ್ರೈ ಮಾಡೂ ತಿನ್ಬೋದು. ನೋಡ್ರಿ, ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಈ ಥರ ಡೀಪ್ ಫ್ರೈ ಮಾಡ್ಕೊಂಡು ತಿಂದ್ರೂ ಇದು ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಈಗಿದೆ ಹಿಟ್ಟಿಗೆ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಬ್ಯಾಟರನ್ನು ರೆಡಿ ಮಾಡ್ಕೊತಾ ಇದ್ದೀನಿ ರೀ. ಸಾಬುದಾನಿ ನೀವು ಎಷ್ಟು ನೀರು ಹಾಕ್ಕೊಂಡ್ರು ಅದು ನೀರು ಅಬ್ಸಾರ್ಬ್ ಮಾಡ್ಕೋತದೆ ರೀ. ನೋಡಿರಿ, ಚೆನ್ನಾಗಿ ಮಿಕ್ಸ್ ಮಾಡಿರಿ. ಸ್ವಲ್ಪ ನೀರು ಹಾಕಿನೇ ಹಿಟ್ಟನ್ನು ಕರೆಕ್ಟಾಗಿ ರೆಡಿ ಮಾಡ್ಕೊರಿ. ನೋಡಿರಿ, ಹಿಟ್ಟು ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕ್ರಿ. ನಾನು ತುಂಬ ಗಟ್ಟಿನೂ ಮಾಡಿಲ್ಲ ಮತ್ತು ತುಂಬಾ ತೆಳುನೂ ಮಾಡಿಲ್ಲ ರೀ. ನೋಡಿರಿ, ಇಷ್ಟು ಈಗ ಪರ್ಫೆಕ್ಟ್ ಆಗಿದೆ ರೀ. ಈಗ ಒಂದು ಪ್ಯಾನ್ಗೆ ನಾನು ಆಯಿಲನ್ನು ಗ್ರೀಸ್ ಮಾಡ್ತಾಯಿದ್ದೀನಿ. ನೀವು ತುಪ್ಪನೂ ಗ್ರೀಸ್ ಮಾಡ್ಬೋದು.
ಈಗ ಮಾಡ್ಕೊಂಡಿರುವಂಥ ಹಿಟ್ಟನ್ನು ತುಂಬ ತೆಳುವಾಗೆಲ್ಲ ಉತ್ತಪ್ಪ ಥರ ಸ್ವಲ್ಪ ಸ್ವಲ್ಪನಾಗಿ ಕರೆಕ್ಟಾಗಿ ಥಿಕ್ಕಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ರೀ. ಇದಕ್ಕೆ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಆಯಿಲು ಅಥವಾ ತುಪ್ಪ ಹಾಕ್ಬೋದು. ಇದನ್ನು ನಾನು ಮುಚ್ಚಿ 1 ನಿಮಿಷ ಬೇಯಿಸ್ತೀನಿ ರೀ. ಈ ನೋಡ್ರಿ ಈಗ ಇದು ಕರೆಕ್ಟಾಗಿ ಬೇಯ್ದಾದ್ರೆ ಇದನ್ನು ತಿರುವಿ ಮತ್ತೆ ಬೇಯಿಸೋಣ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನೋಡ್ರಿ ಈಗ ಇದು ತುಂಬ ಹೆಲ್ದಿ ಟೇಸ್ಟಿಯಾಗಿರುವಂಥ ಸಾಬುದಾನಿ ದೋಸೆ ರೆಡಿ ಆಗ್ಯದ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇದನ್ನು ಹೊಸ ಚಟ್ನಿ ಜೊತೆ ನೀವು ಖಂಡಿತ ಟ್ರೈ ಮಾಡಿರಿ. ಮತ್ತು ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಶ್ರಾವಣ ಮಾಸದಲ್ಲಿ ಉಪವಾಸ ವ್ರತವಿರೋ ಟೈಮ್ದಾಗ ನಾನು ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ಹೊಸ ರೆಸಿಪಿಯನ್ನು ಹೇಳ್ತಾ ಇದ್ದೀನಿ. ಇದು ತುಂಬಾ ಟೇಸ್ಟಿ ಮತ್ತು ತುಂಬಾ ಕ್ರಿಸ್ಪಿಯಾಗಿರ್ತದೆ. ಅದಕ್ಕೆ ನಾನು 1 ಬೌಲ್ ಆಗಷ್ಟು ಸಾಬುದಾನಿ ತಗೊಂಡಿದ್ದೀನಿ ರೀ. ಇದನ್ನೀಗ ಮಿಕ್ಸಿ ಪಾತ್ರೆಗೆ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಆಗಷ್ಟು ಈಗ ಇದನ್ನು ಸೈಡಿಗೆ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಇದನ್ನು ಈಗ ಗ್ರೈಂಡ್ ಮಾಡೋಣ ರೀ. ನೋಡ್ರಿ, ಗ್ರೈಂಡ್ ಮಾಡಿದ್ಮೇಲೆ ಈ ರೀತಿ ಇದು ಪೌಡ್ರ್ ರೆಡಿ ಆಗ್ಯದ ರೀ. ಇದನ್ನು ನಾನೀಗ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ತೆಗೆದಿಟ್ಕೊಂಡಿರುವಂಥ ಸಾಬುದಾನಿ ಹಾಕೀನಿ ರೀ. ನಾನು 2 ಬಾಯ್ಲ್ಡ್ ಪೊಟ್ಯಾಟೋನ ಈ ರೀತಿ ಗ್ರೇಟ್ ಮಾಡಿ ಹಾಕ್ತಾಯಿದ್ದೀನಿ. 1 ಬೌಲ್ ಸಾಬುದಾನಿಗೆ ನಾನು 2 ಪೊಟ್ಯಾಟೊ ತೊಗೊಂಡಿದ್ದೀನಿ ರೀ. 1 ಸ್ಪೂನ್ ಆಗಷ್ಟು ಶೇಂಗಾ ಪುಡಿ ಹಾಕಿದ್ದೀನಿ ರೀ. ಅರ್ಧ ಸ್ಪೂನ್ ಆಗಷ್ಟು ಹುರಿದ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ. ಖಾರ ನೀವು ನೋಡಿಕೊಂಡು ಹಾಕೋಬೋದು. ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಈಗ ಇದು ಇದರೊಳಗೆ ಮಿಕ್ಸ್ ಆಗ್ತದೆ ರೀ. ನಾವು ಇದ್ರೊಳಗೆ ನೀರದು ಏನು ಆ್ಯಡ್ ಮಾಡೋದಿರಲ್ಲ ರೀ. ನೋಡಿರಿ, ಈ ಥರ ಇದು ಹಿಟ್ಟು ಬೈಂಡ್ ಆದ್ರೆ ಕರೆಕ್ಟಾಗಿ ರೆಡಿ ಆಗ್ಯದ್ರಿ. ಇದು ಇದನ್ನು ನಾನು ಒಂದು ಪ್ಲೇಟಿಗೆ ಆಯಿಲ್ ಗ್ರೀಸ್ ಮಾಡಿ ನೋಡ್ರಿ, ಇದನ್ನು ಪ್ಲೇಟ್ ಶೇಪಿಗೆ ನಾನು ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡತ್ತೀನಿ. ನೋಡ್ರಿ, ಈಗ ಇದನ್ನು ಕರೆಕ್ಟಾಗಿ ಬೈಂಡ್ ಆಗ್ಯದ್ರಿ. ನೋಡ್ರಿ, ಇದನ್ನು ನಾನು ಈಗ ಕಟ್ ಮಾಡ್ತಾ ಇದ್ದೀನಿ. ನೀವು ಯಾವ ಸೈಜಿಗಾದರೂ ಯಾವ ಶೇಪಿಗಾದರೂ ಕಟ್ ಮಾಡ್ಕೋಬೋದು. ಇದನ್ನು ನಾನು ಈ ರೀತಿ ಕಟ್ ಮಾಡಿ 5 ನಿಮಿಷ ಫ್ರಿಜ್ನಾಗ ಇಡತ್ತೀನಿ ರೀ. ನೋಡಿರಿ, ಫ್ರಿಜ್ನಾಗ ಇಟ್ಟಿದ್ಮೇಲೆ ಕರೆಕ್ಟಾಗಿ ಎಲ್ಲನೂ ಬೈಂಡ್ ಆಗಿ ನೋಡಿರಿ ಪರ್ಫೆಕ್ಟಾಗಿ ಆ ಕ್ಯೂಬ್ಸ್ ಆಗಿ ಕರೆಕ್ಟಾಗಿ ಹೇಳ್ತದೆ ರೀ. ಅದು ನೋಡಿರಿ, ನಿಮ್ಗೆ ಇನ್ನೊಂದು ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿರಿ, ಈ ಸ್ಪೂನ್ದಿಂದ ನಾನು ಈ ರೀತಿ ಒಮ್ಮೆಲೆ ತೆಗೆದು ತೋರಿಸ್ತೀನಿ. ನೋಡಿರಿ, ಯಾವುದೇ ರೀತಿ ಆಯಿಲ್ ಸ್ಪ್ರೆಡ್ ಮಾಡೋದ್ರಿಂದ ಕೆಳಗೆ ಹಿಟ್ಟು ಅಂಟಿಲ್ಲ ರೀ. ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ. ನೋಡಿರಿ, ಎಣ್ಣೆ ಕಾಯ್ದದ್ರಿ. ಈಗ ಗ್ಯಾಸ ಮೀಡಿಯಮ್ ಫ್ಲೇಮ್ದಾಗಿರಲಿ ರೀ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಸಾಬುದಾನಿ ವಡೆ ಮಾಡ್ಕೊಳ್ಳೋ ಮುಂದೆ ಸಾಬುದಾನಿ ಅದು 5 ಅವರ್ ನೆನೆ ಇಡ್ಸ್ಕೋಬೇಕು ರೀ. ಆದರೆ ಇದನ್ನು ನಾವು ಕ್ವಿಕ್ ಆ್ಯಂಡ್ ಈಸಿಯಾಗಿ ಬೇಗನೆ ಮಾಡ್ಕೋಬೋದು.
ಇದಕ್ಕೆ ನೀವು ವೃತ ಇದ್ದೆ ಉಪವಾಸ ಇರಲಿಲ್ಲ ಅಂದ್ರೆ 1/4 ಸ್ಪೂನ್ ಆಗಷ್ಟು ಗರಂ ಮಸಾಲ ಹಾಕಿದ್ರೆ ಇದು ಇನ್ನೂ ಟೇಸ್ಟಿಯಾಗಿರ್ತದೆ ರೀ. ನೋಡ್ರಿ ಇದು ಪರ್ಫೆಕ್ಟಾಗಿ ಫ್ರೈ ಆಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.